ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇಲ್ಲಿ ಲಂಚ್ ಬಾಕ್ಸ್ಗೆಲ್ಲ ಹಾಕ್ತಾ ಇದ್ದೀನಿ. ಆಲ್ರೆಡಿ ತಿಂಡಿ ರೆಡಿ ಮಾಡಿದ್ದೀನಿ. ಇಷ್ಟು ದಿನ ಅಂದರೆ ನಿನ್ನೆ ಮೊನ್ನೆ ಆಚೆ ಮೊನ್ನೆ ಎಲ್ಲ ನಾನು ಹಳೆ ವಿಡಿಯೋಸ್ ಇತ್ತು, ಅದನ್ನು ಅಪ್ಲೋಡ್ ಮಾಡಿದೆ. ಈಗ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಹಳೆ ವಿಡಿಯೋಸ್ ಇದೆ, ಅದನ್ನು ಕೂಡ ಮಧ್ಯದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾರು ಬೇಜಾರು ಮಾಡ್ಕೊಂಬಿಡಿ, ನೋಡಿ ಆ ವಿಡಿಯೋನು ಕೂಡ. ಓಕೆನಾ? ಯಾಕಪ್ಪ ಹಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ 2 ರೀಸನ್ ಇದೆ. ಒಂದು, ವಿಡಿಯೋ ವೇಸ್ಟ್ ಆಗಬಾರ್ದು. ಇನ್ನೊಂದು, ನನಗೆ ಹುಷಾರಿರಲಿಲ್ಲ, ಫೀವರ್ ಇತ್ತು 3 ದಿನದಿಂದ. ಹಂಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಹಂಗಾಗಿ ವಿಡಿಯೋ ಇದೆ, ಎಡಿಟ್ ಮಾಡೋಕ್ಕಾಗಿಲ್ಲ. ಹಂಗಾಗಿ ಅದೇ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದಷ್ಟೇನೆ. ಮತ್ತೆ ಈ ವಿಡಿಯೋಸು ಬರುತ್ತೆ, ಮತ್ತೆ ಹಳೆ ವಿಡಿಯೋಸು ಬರುತ್ತೆ ಮಧ್ಯದಲ್ಲಿ ಒಂದೊಂದು. ಇನ್ನೂ ಹಳೆ ವಿಡಿಯೋಸು ತುಂಬ ಇದೆ. ತುಂಬ ಅಂದರೆ ಒಂದು 8-10 ವಿಡಿಯೋಸ್ ಇರ್ಬೋದು ಅಷ್ಟೇ. ಅದನ್ನು ಮಧ್ಯದಲ್ಲಿ ಒಂದೊಂದು ಅಪ್ಲೋಡ್ ಮಾಡ್ತೀನಿ. ಈಗ ನೋಡಿ, ರಸಮ್ ಮಾಡಿ ರೈಸ್ ಮಾಡಿದ್ದೆ ಅಷ್ಟೇ ಟಿಫನ್ಗೆ. ನಮ್ಮ ನಾಯಿ ನೋಡಿ ಪಾಪ, ಅದು ಊಟ ಹಾಕೋದಕ್ಕೆ ಅಂತ ಒಂದು ಬಟ್ಲು ಇಟ್ಟಿದ್ವಿ ಇಲ್ಲಿ. ಅದನ್ನ ರಾತ್ರಿ ಹೊತ್ತು ಆಟ ಆಡಕ್ಕೆ ಹೋಗಿ ಕಚ್ಕೊಂಡು ಹೋಗಿ ಎಲ್ಲೋ ಬಿಟ್ಟಿರ್ತವೆ. ಅದನ್ನ ಹುಡ್ಕಾಡ್ತಾ ಇದೀವಿ ನಾನು ನಮ್ಮ ಕಾವ್ಯ ನೈಟಲ್ಲಿ. ಅದಕ್ಕೆ ನೀರು ಹಾಕೋದು, ಊಟ ಹಾಕೋದು ಎಲ್ಲ ಬಟ್ಲಲ್ಲೇನೆ. ಹಂಗಾಗಿ ಹುಡ್ಕಾಡ್ತಾ ಇದ್ವಿ. ಬೇರೆದು ಕೂಡ ಇಲ್ಲ, ಎಲ್ಲ ಪ್ಲಾಸ್ಟಿಕ್ ಎಲ್ಲ ಗುಜರಿಗೆ ಹಾಕ್ಬಿಟ್ಟಿದೀವಿ ನಾವೆಲ್ಲ. ಒಂದು ಇಟ್ಕೊಂಡಿಲ್ಲ. ನಾನು ಈ ಮನೆಗೆ ಬಂದ್ಮೇಲೆ ಎಲ್ಲ ಬಿಸಾಕ್ಬಿಟ್ಟಿದ್ದೀನಿ. ಹಂಗಾಗಿ ಇವಾಗ ಹೊಸದು ಯಾವುದಾದ್ರು ಸ್ಟೀಲಿಂದ ಇಡೋಣ ಅಂತ ಪ್ಲಾನ್ ಇತ್ತು. ಅಷ್ಟರಲ್ಲೇ ಸಿಕ್ತು, ಆ ಕಡೆ ಹೋಗಿ ಬಿದ್ದಿತ್ತು, ಅಷ್ಟರಲ್ಲಿ ಸಿಕ್ತು. ನೋಡಿ, ಇಲ್ಲಿ ನನ್ನ ಮಕ್ಕಳು ಅಳ್ಳಿರೋ ಕತೆ. ರೂಮಲ್ಲಿ ಎಲ್ಲಂದ್ರೆ ಅಲ್ಲೇ ಬಿಸಾಕ್ತಾರೆ ಬಟ್ಟೆಗಳು, ಬ್ಯಾಗು ಮತ್ತು ಎಲ್ಲ ಅಲ್ಲೇ ಬಿಸಾಕ್ತಾರೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಮನೆ ಗುಡಿಸಿ ಒರೆಸ್ಕೊಂಬರ್ಬೇಕು. ಎಷ್ಟು ಗಲೀಜು ಮಾಡಿರ್ತಾರೆ, ಅಂಡಿರ್ತಾರೆ ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ ನನಗೆ. ತಿಕ್ಕೊಂಡು ಅದು ಗುಡಿಸ್ಕೊಂಡು ಒರೆಸ್ಕೊಂಬರೋಷ್ಟರಲ್ಲಿ. ಇನ್ನು ನಾನು ಎದ್ದೋಳನೆ ತಿಂಡಿ ಮಾಡೋಕೆ ಹೋಗ್ತೀನಿ. ತಿಂಡಿ ಎಲ್ಲ ಮಾಡಿ ಅಡುಗೆ ಮನೆ ಎಲ್ಲ ಸ್ವಲ್ಪ ದೊಡ್ಡದೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಚೆ ಬಂದು ಆಮೇಲೆ ಬಾಗಿಲು ತೆಗಿತೀನಿ. ಅದುವರೆಗೂ ನನ್ನ ಮಕ್ಕಳು ಎದ್ದು ಬಾಗಿಲು ಕೂಡ ತೆಗ್ದಿರಲ್ಲ. ನಾನೇ ತೆಗಿಬೇಕು ಎದ್ದು ಬಂದು ಬಾಗಿಲು. ಅಂದರೆ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಬಂದು ತೆಗಿಬೇಕು. ಈಗ ನೋಡಿ ಎಷ್ಟು ಟೈಮ್ ಆಗಿದೆ. ಈಗ ಇಷ್ಟೆಲ್ಲ ಗುಡಿಸಿ ಒರೆಸೋಷ್ಟರಲ್ಲಿ ಇನ್ನು ಟೈಮ್ ಹಿಡಿಯುತ್ತೆ. ಇದು ನೋಡಿ, ನಮ್ಮದು ವಿಳೆದೆಲೆ ಗಿಡ ಇದು. ತುಳಸಿ ಗಿಡ, ವಿಳೆದೆಲೆ ಗಿಡ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ನಾನು ಡೈಲಿ ಪೂಜೆ ಮಾಡ್ತೀನಿ. ಅಂದರೆ ಓನರ್ ಹಾಕಿದ್ರಂತೆ ವಿಳೆದೆಲೆ ಗಿಡ, ಹಂಗಾಗಿ ಅದು ಬೆಳ್ಕೊಂಡು ಅಲ್ಲೋಗಿದೆ. ಸರಿಯಾಗಿ ಕಾಣ್ತಾ ಇಲ್ಲ, ಒಂಥರ ಮೊಬ್ಬಿದೆ. ಈಚೆ ಯಾಕೋ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಅದಕ್ಕೆ ಇನ್ನು ಮಕ್ಕಳನ್ನೆಲ್ಲ ಕಳಿಸಿ ಕೆಲಸ ಎಲ್ಲ ಮುಗಿಸಿದ್ಮೇಲೆ ನಾನು ಇಲ್ಲಿ ದೋಸೆಗೆ ಅಂತ ನೆನೆಸ್ತಾ ಇದ್ದೀನಿ. ನೀಟಾಗಿ ತೊಳೆದು ಒಂದು 3 ಸಲ ತೊಳಿಬೇಕು ಅಕ್ಕಿ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಧೂಳಿರುತ್ತೆ. ಹಂಗಾಗಿ ಎಡಗೈಲಿ ವಿಡಿಯೋ ಮಾಡಿಕೊಂಡು ಬಲಗೈಲಿ ತೊಳಿತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಅವತ್ತಿಂದಲೇ ನನಗೆ ಸ್ವಲ್ಪ ಫೀವರ್ ಜಾಸ್ತಿ ಆಗೋಯ್ತು. ಲೈಟಾಗಿ ಮೈ ಕೈ ನೋವು, ಪೇಯ್ನ್ ಇತ್ತು ಸ್ವಲ್ಪ. ಅಂದರೆ ಈ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ, ಏನೋ ಒಂಥರ ಆಗ್ತಾಯಿತ್ತು, ತಲೆನೋವು ಬರ್ತಾಯಿತ್ತು, ಈ ಥರ ಎಲ್ಲ ಆಗ್ತಾಯಿತ್ತು ನನಗೆ. ಹಂಗೇ ಇಲ್ಲೇ ಮೆಡಿಕಲಲ್ಲಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಬಂದು ನುಂಗಿದೆ, ಆದರೂ ಸರಿ ಹೋಗಲಿಲ್ಲ. ಆಮೇಲೆ ಹೋಗಿ ನಾನು ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ತೊಗೊಂಬಂದೆ. ಆಮೇಲೆ ನಮ್ಮ ರಿಲೇಟಿವಲ್ಲಿ ಒಬ್ರಿಗೆ ಹುಷಾರು ಬೇರೆ ಇರಲಿಲ್ಲ, ಆಪ್ರೇಷನ್ ಆಗಿತ್ತು, ಅವ್ರನ್ನೂ ನೋಡೋಕೆ ಹೋಗಿದ್ದೆ. ಅದರಲ್ಲೇ ಅಲ್ಲೂ ಕೂರೋಕ್ಕಾಗಿಲ್ಲ ನನಗೆ. ಬೇಗ ಬಂದುಬಿಟ್ಟೆ ನಾನು ನೋಡಿಕೊಂಡು. ಮನೆಗೆ ಬಂದು 3 ದಿನದಿಂದ ರೆಸ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಅದರಲ್ಲೂ ನಾನು ವೀಡಿಯೋ ಹಾಕೋದು ಬಿಟ್ಟಿಲ್ಲ. ಯಾಕಂದರೆ ಹಳೆ ವೀಡಿಯೋಸ್ ಇತ್ತಲ್ಲ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಮತ್ತೆ ಇನ್ನೊಂದು ಸಲ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೆ. ಯಾಕಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಲ್ಲ ಅಂತ ಅಂದ್ಕೊಂಡು. ಈಗ ನನ್ನ ಚಾನಲ್ಲು ಸ್ವಲ್ಪ ಗ್ರೋತ್ ಆಗ್ತಾಯಿದೆ. ಹಂಗಾಗಿ ಲೈವ್ ಎಲ್ಲ ಚೆನ್ನಾಗಿ ಹೋಗ್ತಾಯಿದೆ. ಹಂಗಾಗಿ ನಾನು ಬಿಡಬಾರ್ದು ಅಂತ ಅಂದ್ಕೊಂಡು ಶಾರ್ಟ್ಸ್ ಹಾಕಿದ್ಗೆ ಒಂದು ಶಾರ್ಟ್ಸ್ ಎಲ್ಲ ಚೆನ್ನಾಗಿ ಓಡ್ತಾಯಿತ್ತು. ಹಂಗಾಗಿ ಬಿಡಬಾರ್ದು ಅಂದ್ಬಿಟ್ಟು ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡಬೇಕು ಚಾನಲ್ಲು ಅಂತ ಅಂದ್ಕೊಂಡು ಮಾಡ್ತಾ ಇದ್ದಿದ್ದು ಅಷ್ಟೇ. ಅಷ್ಟರಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ನಲ್ವ, ಸ್ವಲ್ಪ ಕಡಿಮೆ ಆದಂಗೆ ಆಗಿತ್ತು. ಆವತ್ತಿನ ದಿನ ಕಡಿಮೆ ಆಗಿಲ್ಲ, ಆಮೇಲೆ ಕಡಿಮೆ ಆಯಿತು ಸ್ವಲ್ಪನೇ. ಕಡಿಮೆ ಆದಮೇಲೆ ಇವಾಗ ಇರೋ ವಿಡಿಯೋನ ಮತ್ತೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದರು ಅವಾಗ ತಾನೇ. ಇದು ನನಗೆ ಹುಷಾರು ತಪ್ಪಕ್ಕೂ ಮುಂಚೆ ವಿಡಿಯೋ ಮಾಡ್ಕೊಂಡಿದ್ದು. ನಮ್ಮ ಮನೆಯವ್ರು ಡ್ಯೂಟಿಯಿಂದ ಅವಾಗ ತಾನೇ ಬಂದರು. ಈಗ ಅವ್ರಿಗೆ ಊಟಕ್ಕೆ ರೆಡಿ ಮಾಡಬೇಕು. ಅವರು ಸ್ನಾನ ಮಾಡಿ ಊಟ ಮಾಡಿ ಮಲಗ್ತಾರೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ನಾನು ನೀರೆಲ್ಲ ಬಿಟ್ಟಿದ್ರು, ಆ ನೀರೆಲ್ಲ ಆನ್ ಮಾಡಿಕೊಂಡು ಮೇಲೆ ಕೊಡೋಣ ಅಂತ ಅಂದ್ಕೊಂಡು ಹಂಗೆ ಒಂದು ಸಣ್ಣ ಕ್ಲಿಪ್ಪಿಂಗು ತಗೊಂಡೆ. ನೋಡಿ, ನನ್ನದು ಇಲ್ಲಿ ಚಪ್ಪಲಿ ಸ್ಟ್ಯಾಂಡು ಈ ಕಡೆ ಇಟ್ಟಿದ್ದೀವಿ. ಮನೆ ಮುಂದೆ ಅಂದರೆ ಇಲ್ಲಿ ತುಳಸಿ ಗಿಡ ಇದೆ, ಇಲ್ಲಿ ಕಾರ್ ನಿಲ್ಲಿಸಿದ್ದೀವಿ, ಮತ್ತು ಈ ವಿಳೆದೆಲೆ ಗಿಡ ಎಲ್ಲ ಇದೆ. ಹಂಗಾಗಿ ಆ ಸೈಡ್ ಕಟ್ಟಿದ್ದೀವಿ ಸ್ಟ್ಯಾಂಡು. ಮನೆ ಎದುರುಗಡೆ ಇರಬಾರ್ದು ಚಪ್ಪಲಿ ಸ್ಟ್ಯಾಂಡು ಅಂದ್ಕೊಂಡು ಆ ಚಪ್ಪಲಿನ ಆ ಕಡೆ ಎತ್ತಿಡಬೇಕು. ನಮ್ಮ ಮನೆಯವ್ರು ಬಿಚ್ಚಿದ ಮೇಲೆ ತಂದು ಆ ಕಡೆ ಇಡ್ತಾರೆ. ನನ್ನ ಮಕ್ಕಳು ಅಷ್ಟೇ ತಂದು ಅದ್ರ ಮೇಲೆ ಇಡ್ತಾರೆ ಆ ಕಡೆ ಸೈಡ್ಗೆ. ಇಲ್ಲಿ ಡೈಲಿ ಯೂಸ್ ತಿಪ್ಪರ್ ಮಾತ್ರ ನೋಡಿ ಇಲ್ಲಿ ಗಾಡಿ ಬಿಟ್ಟಿದ್ದೀವಲ್ಲ, ಅಲ್ಲಿ ಬಿಟ್ಕೊಂಡಿದ್ದೀವಿ. ಅದಾದಮೇಲೆ ಸಾಯಂಕಾಲ ನೋಡಿ ನಮ್ಮ ಕಾವ್ಯನೂ ಬಂದಳು. ಬರೋಷ್ಟರಲ್ಲಿ ಆ ನಾಯಿ ನೋಡ್ರಿ ಏನಾನ ಆಗ್ತಾಳೆ ಅಂದ್ಬಿಟ್ಟು ಅವಳು ಬಂದ ತಕ್ಷಣ ಏನಾದರೂ ಬಿಸ್ಕೆಟು ಏನಾದರೂ ಹಾಕ್ತಾ ಇರ್ತಾಳೆ. ಹಂಗಾಗಿ
ಏನಾದರೂ ಆಗ್ತಾಳೆ ಅಂತ ಅಂದ್ಬಿಟ್ಟು ಹೆಂಗೆ ಬಾಲ ಅಲ್ಲಾಡಿಸ್ತಾ ಇದೆ ನೋಡಿ. ಅದು ಅಲ್ಲದೆ ಪಾಪ ಅದು ಪ್ರೆಗ್ನೆಂಟ್ ನಾಯಿ ಬೇರೆ, ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಹಾಕೇ ಹಾಕ್ತೀವಿ ಡೈಲಿ. ಇವಾಗ ಹೊಟ್ಟೆ ಒಣಗಿಸ್ಬಾರ್ದು ಅಂತ ಅಂದ್ಕೊಂಡು, ಪ್ರೆಗ್ನೆಂಟ್ ಅಲ್ವಾ ಪಾಪ ಅಂತ ಅಂದ್ಕೊಂಡು ಏನಾದರೂ ಒಂದು ಹಾಕ್ತಾನೆ ಇರ್ತಾರೆ. ನಾನು ಕೂಡ ಹಾಕ್ತಾನೆ ಇರ್ತೀನಿ. ಮತ್ತು ನಮ್ಮ ಮನೆಯವರು ಬಿಸ್ಕೆಟ್ ಇಲ್ಲ ಅಂದರೂ ಖಾಲಿ ಆಗಿದ್ರು ತಂದು ಹಾಕ್ತಾನೆ ಇರ್ತಾಳೆ. ಇನ್ನು ನಮ್ಮ ಸಂಜು ನೋಡಿ, ಮೊಬೈಲು ಕೈಯಲ್ಲಿ ಇದ್ದೇ ಇರುತ್ತೆ. ಮನೆಗೆ ಬಂದಂದರೆ ಬ್ಯಾಗ್ ಆ ಕಡೆ ಇಟ್ಬಿಟ್ಟು ಎಡಗೈಲಿ ಮೊಬೈಲ್ ಇಟ್ಕೊಂಡಿರ್ತಾನೆ, ಬಲಗೈಲಿ ಕೆಲಸ ಮಾಡ್ತಾನೆ. ಆ ಥರ ನಮ್ಮ ಸಂಜು. ಟ್ಯೂಷನ್ಗೆ ಹೋಗೋ ಟೈಮ್ ಅದು, ಟ್ಯೂಷನ್ ಟೈಮ್ ಆಗಿದೆ ಆದರೂ ಮೊಬೈಲ್ ಹಿಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ ಅವನು. ಅದು ಕೆಲಸ. ನಮ್ಮ ಕಾವ್ಯ ನೋಡಿ ಬಂದಿಲ್ಲಿ ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಕುಂತಿರ್ತಾಳೆ, ಆಮೇಲೆ ಎದ್ದು ಓದ್ಕೊಳಕ್ಕೆ ಹೋಗ್ತಾಳೆ. ಒಂದು ಅರ್ಧ ಗಂಟೆ ಕೂತ್ಕೊಂಡು ಏನಾದರೂ ತಿನ್ಕೊಂಡು ಟಿ ವಿ ನೋಡಿಕೊಂಡು ಮೈಂಡ್ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ತಾಳೆ. ಆಮೇಲೆ ಎದ್ದೋಗಿ ಓದ್ಕೊಳ್ತಾಳೆ. ಇವಳದೇನು ತೊಂದರೆ ಇಲ್ಲ ನನಗೆ, ನನ್ನ ಮಗಂದೇ ಸ್ವಲ್ಪ. ಅವನಿಗೆ ಓದು 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 ಅಂತ ಹೇಳ್ತಾನೆ ಇರಬೇಕು ಅವನಿಗೆ. ಇವಳು ಮಾತ್ರ ಏನು ಹೇಳಿಸ್ಕೊಳ್ಳಲ್ಲ. ಇವಳು ಹೋಗಿ ಆರಾಮಾಗಿ ಓದ್ಕೊಂಡು ಕುಂತಿರ್ತಾಳೆ. ಅವಳು ಕೆಲಸ ಏನೋ ಅದನ್ನು ಮಾಡ್ತಾಳೆ. ಆದರೆ ಕೆಲಸ ಇದ್ರೂ ನಾನು ಹೇಳೋಕೆ ಹೋಗಲ್ಲ ಇತ್ತೀಚೆಗೆ, ಯಾಕಂದರೆ ಅಲ್ಲೇ ಕೂತ್ಕೊಂಡು ಸಾಕಾಗಿ ಬಂದಿರ್ತಾಳೆ. ಹಂಗಾಗಿ ಇಲ್ಲಿ ನಾನು ಈ ಕಡೆ ಸ್ವಲ್ಪ ಬಟ್ಟೆ ಇತ್ತು, ಪೂಜೆ ಎಲ್ಲ ಮಾಡಿಬಿಟ್ಟು ಬಟ್ಟೆ ಮಡ್ಚ್ಕೊಂಡು ಕುಂತಿದ್ದೀನಿ. ಅಡುಗೆನೂ ಮಾಡ್ಬೇಕು ಇವಾಗ. ಸಾಂಬಾರು ಮಾಡಬೇಕು. ಸಾಂಬಾರು ಮಾಡಿ ಮುದ್ದೆ ಎಲ್ಲ ಮಾಡ್ಬೇಕು ಇವತ್ತು. ಹಸ್ಬೆಂಡ್ ಬೇರೆ ಮಲಗಿದ್ದಾರೆ, ಅವ್ರಿಗೂ ಯಾಕೋ ಹುಷಾರಿಲ್ಲ ಅಂತ ಇದ್ರು. ಈ ವೆದರು ಕೋಲ್ಡ್ ಹಂಗಿದೆ, ಹಂಗಾಗಿ ಅವರು ಟ್ಯಾಬ್ಲೆಟ್ ತೊಗೊಂಡು ಮಲಗಿದ್ರು. ಅಂದರೆ ಕತ್ತೆಲ್ಲ ನೋವು ಅಂತಿದ್ರು ಯಾಕೋ. ಆಮೇಲೆ ನನ್ನ ಮಗನ ಕೈಲಿ ಅಯೋಡಿಕ್ಸ್ ಎಲ್ಲ ಸ್ವಲ್ಪ ಉಜ್ಜಿಸ್ಕೊಂಡ್ರು, ಆದ್ರೂ ಅವ್ರಿಗೆ ಪೇಯ್ನ್ ಬಿಟ್ಟೇ ಇರಲಿಲ್ಲ. 3 ದಿನ ಅವ್ರಿಗೂ ಪೇಯ್ನ್ ಬಿಟ್ಟಿರಲಿಲ್ಲ. ಅದು ಏನಕ್ಕೆ ಆ ಥರ ಆಯಿತು ಅಂತ ಗೊತ್ತಿಲ್ಲ. ನನಗೆ ಫೀವರು ಮತ್ತು ಅವ್ರಿಗೆ ಕತ್ತು ನೋವು ಮತ್ತು ಕೈಕಾಲು ನೋವೆಲ್ಲ ಇತ್ತು. ಹಾಗಾಗಿ ಅವರು ಹಂಗೆ ಮಾತ್ರೆಯಲ್ಲೇ ವಾಸಿ ಮಾಡಿಕೊಂಡ್ರು. ನನಗಂತೂ ಹಾಸ್ಪಿಟ್ಲಿಗೆ ಹೋಗಿ ಬಂದಕ್ಕೇ ಸ್ವಲ್ಪ ಕಡಿಮೆ ಆಗಿದ್ದು, ಇಲ್ಲಾಂದರೆ ಕಡಿಮೆನೇ ಆಗ್ತಿರ್ಲಿಲ್ಲ. ಅದು ನನಗೆ ಫೀವರು ಹಂಗಿತ್ತು ಫೀವರು. ನೋಡಿ ಇಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ಇವಾಗ. ಅಡುಗೆಗೆ ಇವತ್ತು ಸ್ವಲ್ಪ ಹಲಸಿನ ಬೀಜ ಇತ್ತು, ಇನ್ನೊಂದು ಸ್ವಲ್ಪ ಹೀರೆಕಾಯಿ, ಬದನೆಕಾಯಿ ಮತ್ತು ಗೆಡ್ಡೆಕೋಸು, ಸೀಮೆ ಬದನೆಕಾಯಿ ಅದನ್ನೆಲ್ಲ ಹಾಕಿದ್ದೆ. ಅದು ವಿಡಿಯೋ ಮಾಡ್ಕೊಂಡಿದ್ದೆ, ಎಷ್ಟು ಚೆನ್ನಾಗಿ ವಿಡಿಯೋ ಬಂದಿತ್ತು ಗೊತ್ತಾ. ಅದು ವಿಡಿಯೋ ಎಲ್ಲೋ ಮಿಸ್ ಆಗಿದೆ. ಅಂದರೆ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾಯಿದೆ ನನಗೆ ಈ ಫೋನಲ್ಲಿ. ಹಾಗಾಗಿ ಅದು ಉಳ್ಕೊಂಡಿಲ್ಲ, ವಿಡಿಯೋ ಡಿಲೀಟ್ ಆಗಿದೆ. ಅದು ಯಾವಾಗ ಡಿಲೀಟ್ ಆಯಿತು ಅಂತ ಗೊತ್ತಿಲ್ಲ. ನಾನು ಮೊನ್ನೆ ಎಲ್ಲ ಕ್ಲಿಯರ್ ಮಾಡ್ತಿದ್ದೆ, ಅವಾಗೇನಾದರೂ ಕ್ಲಿಯರ್ ಮಾಡ್ಬಿಟ್ನಾ ಗೊತ್ತಿಲ್ಲ ನನಗೆ. ವೀಡಿಯೋಸ್ ಎಲ್ಲ ಹೋಗಿದೆ. ಇನ್ನೊಂದು 2-3 ವೀಡಿಯೋಸ್ ಎಲ್ಲ ಸಿಗಬೇಕಿತ್ತು. ಏನೇನು ತರಕಾರಿ ಹಾಕಿದ್ದೀನಿ ಅದನ್ನೆಲ್ಲ ಮಾಡ್ಕೊಂಡಿದ್ದೆ ನಾನು. ಆದರೆ ಎಲ್ಲ ಕ್ಲಿಪ್ಪಿಂಗೂ ಮಿಸ್ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಎಷ್ಟಿದೆಯೋ ಅಷ್ಟೇ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಎಲ್ಲ ಬೇಯೋದಕ್ಕೆ ಇಟ್ಬಿಟ್ಟು ತರಕಾರಿನ ಇವಾಗ ಅದ್ರ ಜೊತೆ ಸ್ವಲ್ಪ ಬೇಳೆನೂ ಹಾಕಿದ್ದೀನಿ. ಅದನ್ನೆಲ್ಲ ವಿಡಿಯೋ ಮಾಡಿದ್ದೆ. ನನಗೆ ಬೇಜಾರಾಗ್ತೈತೆ ನಿಜವಾಗ್ಲೂ. ಎಷ್ಟೊಂದು ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ ನನಗೆ. ಎಲ್ಲ ಒಂದು ಕಡೆಯಿಂದ ಹುಷಾರಿಲ್ದಿದ್ರೂ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ವಿಡಿಯೋನ. ಹಂಗಾಗಿ ಬೇಜಾರಾಗ್ತೈತೆ ನೋಡಿ. ವೀಡಿಯೋಸ್ ಎಲ್ಲ ಡಿಲೀಟ್ ಆಗೋಗ್ಬಿಟ್ಟಿದೆ. ಅದು ಹೆಂಗಾಯಿತು ನನಗೆ ಗೊತ್ತಾಗಲಿಲ್ಲ. ಅದು ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಖಾರಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ನಾನು ಹಸಿದನ್ನೇ ಹೆಚ್ಚಾಕ್ತಾ ಇದ್ದೀನಿ, ಯಾಕಂದರೆ ನನಗೂ ಕೂಡ ಸ್ವಲ್ಪ ಫೀವರ್ ಇತ್ತಲ್ಲ ಅವಾಗ. ಹಂಗಾಗಿ ಬೇಗ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಸಿದನ್ನೇ ಹೆಚ್ಚಾಕ್ತಾ ಇದ್ದೀನಿ. ಕೆಲವೊಂದು ಟೈಮು ನಾನು ಬೇಯಿಸ್ಕೊಂಡು ರುಬ್ತೀನಿ ಟೊಮೊಟೊನ, ಕೆಲವೊಂದು ಟೈಮು ಹಂಗೆ ಹೆಚ್ಚಾಕ್ಬಿಟ್ಟು ಹಸಿದನ್ನೇ ರುಬ್ಬಿರ್ತೀನಿ. ಹಸಿ ಟೊಮೊಟೊ ಮತ್ತು ಹಸಿ ಈರುಳ್ಳಿ, ತೆಂಗಿನಕಾಯಿ ಮತ್ತು ಈ ಪೌಡ್ರು, ಹುಳಿ ಸಾಂಬಾರು ಪೌಡ್ರು ಇಷ್ಟನ್ನೇ ರುಬ್ತೀನಿ ಒಂದೊಂದು ಸಲ. ನಮ್ಮ ಮನೆಯವ್ರು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತಾರೆ, ನಾನು ಹುಳಿ ಸಾರಿಗೆ ಕೊತ್ತಂಬರಿ ಸೊಪ್ಪು ಹಾಕಲ್ಲ. ಇವರು ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ, ಆವಾಗ ತಿನ್ನೋದಕ್ಕೆ ಆಗಲ್ಲ ನಮಗೆ. ಅವ್ರ ಸ್ಟೈಲಲ್ಲಿ ಮಾಡ್ತಾರೆ, ಆ ಸಾರು ಆಗಲ್ಲ ನಮ್ಗೆ ತಿನ್ನೋದಕ್ಕೆ. ಆದರೆ ನಾನು ಕೊತ್ತಂಬರಿ ಎಲ್ಲ ಏನೂ ಹಾಕಲ್ಲ. ಹುಳಿ ಸಾರಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ತೀನಿ. ನಾನು ಏನು ಐಟಮ್ ಹಾಕಬೇಕೋ ಅಷ್ಟೇ ಹಾಕ್ತೀನಿ. ಯಾಕಂದರೆ ಅಮ್ಮನ ಮನೇಲಿ ನಾನು ಇದೇ ಥರ ತಿಂದು ತಿಂದು ಅಭ್ಯಾಸ ಆಗೋಗ್ಬಿಟ್ಟೈತೆ. ಹಂಗಾಗಿ ನನಗೆ ಇದೇ ಥರನೇ ಇರಬೇಕು. ಅವತ್ತಿಂದ ಇವತ್ತಿನವರೆಗೂ ಇದೇ ಥರನೇ ನಾನು ತಿಂತಾ ಇರೋದು, ತಿನ್ನೋದು ಕೂಡ. ಬೇರೆ ಬೇರೆ ಏನಾದರೂ ವೆರೈಟಿ ಮಾಡ್ತೀವಿ ಅಂದರೆ ತಿನ್ನೋಕ್ಕಾಗಲ್ಲ. ಅದರಲ್ಲೂ ವೆರೈಟಿ ಮಾಡಿದ್ರೂ ಕೆಲವೊಂದು ಚೆನ್ನಾಗಿರುತ್ತೆ, ಕೆಲವೊಂದು ಚೆನ್ನಾಗಿರಲ್ಲ. ನಾನು ಇಷ್ಟನೂ ಪಡಲ್ಲ ವೆರೈಟಿ ಮಾಡೋಕ್ಕೆ. ನಾನು ಡೈಲಿ ಹೆಂಗೆ ಮಾಡ್ತೀನೋ ಹಂಗೆ ಮಾಡ್ಕೊಂಡು ತಿಂದರೆ ನನಗೆ ಸಮಾಧಾನ. ಬೇರೆ ಬೇರೆದೆಲ್ಲ ಮಾಡಿದ್ರೆ ನನಗೆ ಸಮಾಧಾನನೇ ಆಗಲ್ಲ. ಹಂಗಾಗಿ ನನಗೆ ಕುಕ್ಕಿಂಗಲ್ಲಿ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇಲ್ಲ, ನನಗೆ ಮಾಡೋಕ್ಕೂ ಹೋಗಲ್ಲ. ಆದರೂ ಮಾಡಬೇಕು ಅನಿಸುತ್ತೆ, ವೆರೈಟಿ ತಿಂಡಿ ತಿನಿಸುಗಳೆಲ್ಲ ಮಾಡಬೇಕು ಅಂತ ಅನಿಸುತ್ತೆ. ಯಾವಾಗ ಟೈಮ್ ಇರುತ್ತೋ ಆವಾಗ ಒಂದೊಂದು ಸಲ ಟ್ರೈ ಮಾಡ್ತಾ ಇರ್ತೀನಿ. ಮಾಡಿದಾಗ ಅದನ್ನು ನಾನು ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ. ಮಾಡದಿದ್ದಾಗ ನಾನು ಎಷ್ಟು ಮಾಡ್ತೀನೋ ಮಾಮೂಲಿ ಏನೇನು ಮಾಡ್ತೀನಿ ಅದನ್ನೇ ಶೇರ್ ಮಾಡ್ತೀನಿ ಅಷ್ಟೇನೆ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಸಾಂಬಾರಿಗೆ ಒಗ್ಗರಣೆ ಕೊಟ್ರೇ ಅದು ಸಾಂಬಾರು ಅಂತ ಅನ್ಸ್ಕೊಳ್ಳೋದು. ಹಾಗಾಗಿ ಒಗ್ಗರಣೆ ಹಾಕಲೇಬೇಕು. ನಮ್ಮ ಮನೆಯವ್ರು ಕಂಡು ಹಿಡಿದ್ಬಿಡ್ತಾರೆ ಒಗ್ಗರಣೆ ಹಾಕಿಲ್ಲ ಅಂದರೆ. ಒಂದೊಂದ್ಸಲ ಹಂಗೆ ಮಾಡೋಣ ಅಂದ್ಕೊತೀನಿ, ನಮಗೆ ತಿನ್ನೋದಕ್ಕಾಗಲ್ಲ ಅಂದ್ಬಿಟ್ಟು ಎಣ್ಣೆ, ಸಾಸಿವೆ ಮತ್ತು ಕರಿಬೇವು, ಒಣಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕಲೇಬೇಕು ಒಗ್ಗರಣೆಗೆ. ಇವಾಗ ನೋಡಿ ಇಡ್ಲಿಗೆ ದೋಸೆಗೆ ನೆನೆಸಿದ್ನಲ್ಲ ಅದನ್ನು ರುಬ್ತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಎದ್ದು ಬಂದರು. ಈ ಕಡೆ ಮುದ್ದೆಗೂ ಕೂಡ ಇಟ್ಟಿದ್ದೆ ನಾನು ಅವ್ರು ಬರೋಷ್ಟರಲ್ಲಿ. ಮುದ್ದೆ ಇಟ್ಟು ಈ ಕಡೆಗೆಲ್ಲ ಅಡುಗೆ ಮನೆಗೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ದೋಸೆ ರುಬ್ಬೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದು ನಾನು ಮಾಡ್ತೀನಿ ಬಿಡು ಅಂತ ಅಂದ್ಬಿಟ್ಟು ಮುದ್ದೆಗೆಲ್ಲ ನೀರಿಟ್ಟಿದ್ನಲ್ವ ಅದು ಮಳ್ತಾಯಿತ್ತು. ಹಸಿಟ್ಟೆಲ್ಲ ಹಾಕಿ ಒಂದು ಸಲ
ಇಡ್ತಾ ಇದ್ದಾರೆ ಮತ್ತು ಗ್ಯಾಸ್ ಮೇಲೆ. ಆಮೇಲೆ ಲಾಸ್ಟಲ್ಲಿ ನಾನು ರುಬ್ಬಿದ್ದೆಲ್ಲ ಆದಮೇಲೆ ಮುದ್ದೆ ನಾನೇ ಮಾಡ್ಕೊಳ್ತೀನಿ, ಅವ್ರು ಊಟ ಮಾಡೋಗಿ ಅಂತ ಅಂದ್ಬಿಟ್ಟು ಕಳಿಸ್ತೀನಿ. ಅವ್ರಿಗೂ ಹುಷಾರಿರಲಿಲ್ಲ, ಆದರೂ ಎದ್ದು ಬಂದರು, ಎಲ್ಲ ಒಬ್ಬಳೇ ಮಾಡ್ತಾಯಿದ್ದಾಳೆ ಅಂತ. ಆಲ್ರೆಡಿ ಜಾಸ್ತಿ ಟೈಮ್ ಆಗಿತ್ತು, 8:45 9 ಗಂಟೆನೇ ಆಗೋಗ್ಬಿಟ್ಟಿತ್ತು. ಯಾಕಂದರೆ ಹುಷಾರಿಲ್ದಿದ್ರೆ ಕೆಲಸಗಳು ಸಾಗಲ್ಲ ನೋಡಿ. ಚೆನ್ನಾಗಿದ್ರೆ ಹೆಂಗಾದರೂ ಆಗುತ್ತೆ ಹೆಂಗೋ ಐಡಿಯಾ ಮಾಡ್ಕೊಂಬಿಡ್ಬೋದು, ಯಾವ ಟೈಮಲ್ಲಿ ಏನು ಕೆಲಸ ಮಾಡಬೇಕು ಅಂತ ಮಾಡ್ಕೊಂಬಿಡ್ಬೋದು. ಹುಷಾರಿಲ್ಲ ಅಂತಂದರೆ ಸ್ವಲ್ಪ ಪೆಂಡಿಂಗ್ ಆಗುತ್ತೆ ಕೆಲಸ. ಹಂಗಾಗಿ ಏನು ಮಾಡಬೇಕು ಅಂತಲೇ ತಲೆ ಓಡ್ತಾ ಇರಲ್ಲ. ಇವಾಗ ನೋಡಿ ಮಾರನೇ ದಿನ ಎದ್ದು ನಾನು ದೋಸೆಗೆ ಹಾಕ್ತಾಯಿದ್ದೀನಿ. ಈ ದೋಸೆಗೆ ಹುಳಿ ಸಾಂಬಾರು ಇತ್ತಲ್ಲ, ಅದನ್ನೇ ಬಿಸಿ ಮಾಡಿ ಇಟ್ಟಿದ್ದೀನಿ ಅಷ್ಟೇ. ದೋಸೆಗೇನು ಮಾಡೋಕ್ಕೆ ಆಗಲಿಲ್ಲ, ಬೆಳಗ್ಗೆ ಬೇರೆ ಲೇಟಾಗಿತ್ತು. ಅದೇ ಹೇಳಿದ್ನಲ್ವ, ಏನು ಮಾಡೋಕ್ಕಾಗಲ್ಲ ಹುಷಾರಿಲ್ಲ ಅಂದಮೇಲೆ. ಹಾಗಾಗಿ ಬರೀ ದೋಸೆ ಹುಳಿ ಸಾಂಬಾರು ಇತ್ತಲ್ವ, ಅದಕ್ಕೇ ದೋಸೆ ಮಾಡಿಕೊಟ್ಟಿದ್ದು ಮಕ್ಕಳಿಗೆ. ಅವರು ತಿನ್ಕೊಂಡು ಬಾಕ್ಸ್ ಎತ್ಕೊಂಡು ಹೋದರು. ಅವರು ಮಾಡ್ಕೊಳಕ್ಕೆ ಬರೋಲ್ಲ, ಇದೆಲ್ಲ ಬಿಟ್ಟರೆ ಲೇಟ್ ಮಾಡ್ತಾರೆ, ಅವ್ರಿಗೆ ಟೈಮ್ ಆಗಿರುತ್ತೆ ಬೆಳಗ್ಗೆ. ಹಂಗಾಗಿ ಅದಕ್ಕೆ ನಾನೇ ಎದ್ದು ಅದರಲ್ಲೇ ಮಾಡಿಕೊಟ್ಟೆ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.